ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಪಾರ್ಟ್ 1 ವೀಡಿಯೋ ಅಯ್ಯಪ್ಪ ಸ್ವಾಮಿ ಇರುಮುಡಿ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಈ ದಿನ ನಾನು ಪಾರ್ಟ್ 2 ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇರುಮುಡಿ ಕಟ್ಟಿದ್ದು ಮತ್ತು ಅಯ್ಯಪ್ಪ ಸ್ವಾಮಿಯವರೆಲ್ಲರೂ ಊಟ ಮುಗಿಸಿ ಮತ್ತು ಗಾಡಿಗೆಲ್ಲ ಹೊರಟಿದ್ದು ಎಲ್ಲ ಭಜನೆ ಎಲ್ಲ ಇರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಹಳ್ಳಿ ವೀಡಿಯೋಗಳು, ನನ್ನ ವ್ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿಬಿಟ್ಟು ಹೊಸಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈಗ ಬಂದಿರೋರೆಲ್ಲರೂ ನಮ್ಮ ಸ್ವಾಮಿಯವ್ರದ್ದಾಗಲೇ ಇರುಮುಡಿ ಆಯಿತು. ಅದಾದಮೇಲೆ ಇನ್ನು ಉಳ್ದೇ ಇರೋ ಸ್ವಾಮಿಯವ್ರದ್ದೆಲ್ಲರದ್ದು ಇರುಮುಡಿ ಕಟ್ತಾ ಇದ್ದಾರೆ. ಸೊ ತುಪ್ಪದ ಕಾಯಿ ಪ್ರತಿಯೊಂದು ಆ ಥರ ಭಕ್ತಿಯಿಂದ ತುಂಬ ಶ್ರದ್ಧೆಯಿಂದ ಪೂಜೆ ಎಲ್ಲ ಮುಗಿಸಿ ಈಗ ಅಕ್ಕಿ ತೊಗೊಂಡೋಗ್ಬೇಕಲ್ಲ, ಮಡ್ಲಕ್ಕಿ, ಅದಕ್ಕೋಸ್ಕರ ಇರುಮುಡಿ ಅದೆಲ್ಲ ಕಟ್ತಾ ಇದ್ದಾರೆ. ಈಗೆಲ್ಲ ಕೈ ಮುಗಿದ್ಬಿಟ್ಟು ಬಂದಿರೋರೆಲ್ಲರೂ ಆ ಥರ ಮೂರು ಇಡಿ ಹಾಕ್ಬಿಟ್ಟು ಇರುಮುಡಿ ಕಟ್ಟೋದು. ಸೊ ನಾನು ನಮ್ಮ ಅರವಿಂದ್ ಸ್ವಾಮಿಗೆ ಕಟ್ಟಿದ್ದೆಲ್ಲ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ಈಗ ಇರುಮುಡಿ ಬ್ಯಾಗೆಲ್ಲ ಪೂಜೆ ಮಾಡಿಬಿಟ್ಟು ಸೊ ಈಗ ತಲೆ ಮೇಲೆ ಹೊತ್ತು ನೋಡಿರಿ ಆ ಥರ ಕಟ್ಟಿಬಿಡ್ತಾರೆ. ಸೊ ಕಟ್ಟಿಬಿಟ್ಟು ಆ ಕಡೆ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಉಲ್ಕೆ ಆಗಿರೋದೆಲ್ಲ ಮುಗಿಸ್ಬಿಟ್ಟು ಒಂದು 12-1 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಊಟಕ್ಕೆ ಕುತ್ಕೊಳ್ಳೋದು. ಸೊ ಈ ಥರ ತುಂಬ ಒಂಥರ ಜನಸಾಗರನೇ ಸೇರಿತ್ತು. ಯಾಕಂದರೆ ಎಷ್ಟೊಂದು ಜನ ಬಂದಿದ್ದರು. ಸ್ವಾಮಿಯರು ಊರಿಂದ ಹೋಗ್ತಾ ಇದ್ದಾರೆ ಶಬರಿಮಲೆಗೆ ಅಂದ್ರೇ ಫುಲ್ಲು ರಿಲೇಟಿವ್ಸು ಮತ್ತು ಎಲ್ಲಿಲ್ದೇವ್ರವ್ರು ಎಲ್ಲರೂ ಬರ್ತಾ ಇರ್ತಾರೆ. ಸೊ ಇದು ತುಂಬ ದೊಡ್ಡ ಹಬ್ಬ ಅಂತಂದೇ ಹೇಳ್ಬೋದು. ಅಯ್ಯಪ್ಪ ಸ್ವಾಮಿಯರು ಇರುಮುಡಿ ತಗೊಂಡು ಹೋಗೋದು ಒಂದು ದೊಡ್ಡ ಹಬ್ಬದ ಥರನೇ ಆಚರಿಸ್ತೀವಿ ನಾವು. ಇನ್ನೇನು ಎಲ್ರದ್ದು ಇರುಮುಡಿ ಆಯಿತು. ಇರುಮುಡಿ ಆದಮೇಲೆ ನೋಡಿರಿ ದೇವಸ್ಥಾನದ ಕೆಳಗಡೆ ಎಲ್ಲ ಊಟ ಮಾಡ್ತಾಯಿದ್ರು. ಮೇಲ್ಗಡೆ ಮಾಡೋರೆಲ್ಲ ಮೇಲ್ಗಡೆ ಮಾಡ್ತಾಯಿದ್ರು ಕುತ್ಕೊಂಡು. ಸೊ ನೋಡಿ, ಅರವಿಂದ್ ಸ್ವಾಮಿ ಅವರೆಲ್ಲ, ನಮ್ಮ ಅನಿಲ್ ಸ್ವಾಮಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ನಾವು ಅಡುಗೆಗೆ ಎಲ್ಲ ತಗೊಂಡು ಇಲ್ಲಿ ಅಡುಗೆ ಮಾಡಿ ವೆರೈಟೀಸ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಯಾಕಂದರೆ ಕೊನೆ ಊಟ ನಮ್ಮ ಮನೆ ಊಟ ಇದು. ಸೊ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ಮೇಲೆ ಇದು ಫಸ್ಟ್ನೇ ಊಟ ನಮ್ಮ ಮನೇಲಿ ಮಾಡೋದು. ಅದಕ್ಕೋಸ್ಕರ ಸ್ವಲ್ಪ ವೆರೈಟೀಸ್ ಇರಲಿ ಅಂತಂದು ಎಲ್ಲ ಪಲ್ಯಗಳು, ಚಿತ್ರಾನ್ನ, ಪಾಯಸ, ಪ್ರತಿಯೊಂದು ಅಡುಗೆನೂ ಈ ಥರ ಮಾಡ್ಕೊಂಡು ಎಲ್ಲರೂ, ನಾವು ನೀವು ಅಂತಂದೇ ಅಲ್ಲ, ಯಾರು ಅವ್ರ ಸ್ವಂತದವರೇ ಅಂತ ಅಲ್ಲ, ಬಂದಿರೋರು ಎಲ್ಲರೂ ಆ ಥರ ಊಟಕ್ಕೆ ಬಡಿಸ್ತಾ ಇರ್ತಾರೆ. ಸೊ ಅವ್ರು ಇಷ್ಟಪಟ್ಟು. ಅದಕ್ಕೆ ಸ್ವಾಮಿಯವ್ರು ಯಾರ್ದು ಬೇಡ ಅನ್ನಲ್ಲ, ಎಲ್ಲರೂ ಆ ಥರ ಕುತ್ಕೊಂಡು ಒಂದತ್ರ. ಸೊ ಎಲ್ಲರೂ ಊಟ ಮಾಡೋದು. ಇಲ್ಲಿ ದೇವಸ್ಥಾನದ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿತ್ತು. ಆ ಕಡೆ ಒಂದು ಕ್ಲಿಪ್ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರ ನೋಡಿದ್ರೆ. ನೋಡಿರಿ ಮೆಟ್ಲು ಆ ಥರ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ಮೇಲ್ಗಡೆ ನಿಂತ್ಕೊಂಡು. ಇನ್ನೇನು ಊಟ ಎಲ್ಲ ಬಡಿಸಿದ್ದಾಯಿತು. ಈಗ ಮನೆಗೆ ಹೋಗ್ಬಿಟ್ಟು ಫಸ್ಟು ಆಮೇಲೆ ಅರವಿಂದ್ ಸ್ವಾಮಿಗೆ ಬ್ಯಾಗ್ ರೆಡಿ ಮಾಡಿದ್ದೆ. ಆ ಬ್ಯಾಗ್ ತಗೊಂಡು ಬರಬೇಕು. ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ಕೊನೆ ಪೂಜೆ ಮುಗಿಸ್ಬಿಟ್ಟು ಇನ್ನು ಭಜನೆ ಮಾಡ್ತಾ ಇನ್ನು ಬಸ್ ಸ್ಟಾಪ್ ಹತ್ರ ಹೋಗೋದು. ಸೊ ಎಲ್ಲ ವೀಡಿಯೋನೂ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ.
ನೋಡಿ ಇದು ಕೊನೆ ಪೂಜೆ ಮುಗೀತು. ಈಗ ಎಲ್ಲ ಸ್ವಾಮಿಯರು ಒಟ್ಟುಗೂಡಿ ಇಲ್ಲಿ ಭಜನೆ ಎಲ್ಲ ಮಾಡಿಬಿಟ್ಟು ದೇವರ ಆಶೀರ್ವಾದ ತಗೊಂಡು ಇನ್ನು ತಲೆ ಮೇಲೆ ಇರುಮುಡಿ ಹೊತ್ತು ಈಗ ಹೋಗ್ತಾ ಇರೋದು ಶಬರಿಮಲೆಗೆ. ಅಂದರೆ ಒಂದು 2 ಟಿ ಟಿ ಮಾಡಿದ್ರು, ಒಂದು ಅದು ಯಾವುದೋ 20 ಯಾವುದೋ ಗೊತ್ತಿಲ್ಲ ನನಗೆ ಅದು ಗಾಡಿ ಹೆಸರು. ಸೊ ಅದು 3 ಮಾಡಿದರು. ಸೊ ಅದಕ್ಕೋಸ್ಕರ ಗಾಡಿ ಹತ್ರ ಈಗ ಗಾಡಿಗೆಲ್ಲ ಡೆಕೋರೇಷನ್ ಮಾಡಬೇಕು. ಮತ್ತು ಒಂದು ಅರ್ಧ ಮಾಡಿದ್ದಾರೆ ಆಗಲೇ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಗಾಡಿಗಳ ಹತ್ರ ಹೋಗ್ಬಿಟ್ಟು ಈಗ ಟಾಪ್ ಮೇಲ್ಗಡೆ ಇರುಮುಡಿ ಎಲ್ಲ ಕಟ್ಟಿಬಿಟ್ಟು ಆಮೇಲೆ ಇವರು ಭಜನೆ ಪೂಜೆ ಗಾಡಿಗೆ ಎಲ್ಲ ಮಾಡಬೇಕಲ್ಲ. ಸೊ ಹಂಗಾಗಿ ಈಗ ಒಬ್ಬೊಬ್ಬರಾಗಿ ಎಲ್ಲ ತಲೆ ಮೇಲೆ ಇರುಮುಡಿ ಹೊತ್ಕೊಂಡು ಈಗ ಬರ್ತಾ ಇರೋದು. ನೋಡಿ ಎಷ್ಟೊಂದು ಜನ ಸ್ವಾಮಿಯರಾಗಿದ್ರು ಅಂದರೆ ತೋರಿಸ್ತೀನಿ ಆಮೇಲೆ. ಎಷ್ಟು ಜನ ಅಂದರೆ ಒಂದು 30 ಜನದ ಮೇಲೇ ಇದ್ದರು, ತುಂಬ ಜನ ಆಗಿದ್ದರು. ಆಗಲೇ ಒಂದು ಬ್ಯಾಚ್ ಹೋಗಿ ಬಂದಿದೆ ನಮ್ಮೂರಿ ಅಯ್ಯಪ್ಪ ಸ್ವಾಮಿಯವರು. ಸೊ ಆದರೂ ಇದು ಕೊನೆ ಅಂದರೆ ಇನ್ನು ಉಳಿಕೆ ಆಗಿರೋರೆಲ್ಲ ಈಗ ಹೋಗ್ತಾ ಇರೋದು. ಸೊ ಅಲ್ಲಿಗೂ ತುಂಬ ಜನ ಆಗಿದ್ದರು. ಜನ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಭಾಳ ಜನ ಇದ್ದರು. ಒಳ್ಳೆಯ ಒಂದು ಹಬ್ಬದ ಊರಲ್ಲೇನೋ ಹಬ್ಬ ಆಗ್ತಾಯಿದೆ ಅನ್ನೋ ಥರ. ಸೊ ಅಷ್ಟು ಜನ ಸೇರಿದ್ರು ಸ್ವಾಮಿಯವ್ರನ್ನೆಲ್ಲ ಶಬರಿಮಲೆಗೆ ಕಳಿಸ್ಕೊಡೋದಕ್ಕೆ. ಈಗ ನೋಡಿ ಅದು ತಲೆ ಮೇಲೆ ಒತ್ತಿರೋ ಇರುಮುಡಿ ಎಲ್ಲ ಈಗ ಹಾರಗಳು ಅವೆಲ್ಲ ಹೂನಾರ ಎಲ್ಲ ಹಾಕಿರ್ತೀವಲ್ಲ ನಾವು, ಅವನ್ನೆಲ್ಲ ತೆಗೆದುಬಿಟ್ಟು ಗಾಡಿಗೆ ಡೆಕೋರೇಷನ್ ಮಾಡ್ತಾ ಇರೋದು. ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಈಗ ಅರವಿಂದ್ ಸ್ವಾಮಿ ಮತ್ತು ಆ ಕಡೆ ಇನ್ನು ಕನ್ಯಾಸ್ವಾಮಿಗಳೆಲ್ಲ ಇದ್ದರು. ಸೊ ಅವ್ರ ಕೈಲೆಲ್ಲ ಪೂಜೆ ಮಾಡಿಸಿದ್ದು ಎಲ್ಲ ಒಂದೊಂದಾಗಿ ಗುರುಸ್ವಾಮಿಗಳು ಇರ್ತಾರಲ್ಲ, ಅವರು ಶಾಸ್ತ್ರದ ಪ್ರಕಾರ ಮಾಡಿಸ್ತಾ ಇರ್ತಾರೆ ಒಂದೊಂದಾಗಿ ಪೂಜೆಗಳು. ಯಾವುದೇ ಆಗಿರ್ಬೋದು ತುಂಬ ಪದ್ಧತಿಯಿಂದ ಚೆನ್ನಾಗಿ ಮಾಡ್ತಾರೆ. ಸೊ ನೋಡಿ ಈಗ ಬಂದಿರೋರೆಲ್ಲರೂ ಈಗ ಗಾಡಿಗೆ ಅಂದರೆ ಸ್ವಾಮಿಯರು ಇರ್ತಾರಲ್ಲ ಅವರು ಗಾಡಿಗೆ ಅಂತಂದು ಹೇಳ್ಬಿಟ್ಟು ಆ ಥರ ಪೂಜೆ ಮಾಡ್ತಾ ಇರೋದು ಈಗ. ಗಣಪತಿ ಭಗವಾನೇ ಶರಣಮಯ್ಯಪ್ಪ, ಸುಬ್ರಹ್ಮಣ್ಯಂ ಸ್ವಾಮಿಯೇ ಶರಣಮಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಗಣಪತಿ ಮಾ ಭಗವಾನೇ ಶರಣಮಯ್ಯಪ್ಪ, ಬಾಂಧವನೇ ಶರಣಮಯ್ಯಪ್ಪ, ವೀರನೇ ಶರಣಮಯ್ಯಪ್ಪ, ಗಂಟನೇ ಶರಣಮಯ್ಯಪ್ಪ, ರಾಜಾದಿ ರಾಜನೇ ಶರಣಮಯ್ಯಪ್ಪ, ಕುಮಾರನೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ, 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 ಶರಣಮಯ್ಯಪ್ಪ. ಸ್ವಲ್ಪ ಕೈ ಬಿಡ ನನಗೆ. Calero, no camero, calero, no camero. ನೋಡಿ ಈಗ ಭಜನೆ ಮಾಡ್ತಾ ಬಸ್ ಸ್ಟಾಪ್ಗೆ ಹೋಗ್ತಾ ಇರೋದು. ಗಾಡಿಗಳೆಲ್ಲ ಹಿಂದೆ ಬರ್ತಾ ಇದ್ದಾವೆ. ಮುಂದ್ಗಡೆ ಸ್ವಾಮಿಯರು ಅಂದರೆ ಅಯ್ಯಪ್ಪ ಸ್ವಾಮಿಯರು ಎಲ್ಲರೂ ಭಜನೆ ಮಾಡ್ತಾ ಹೋಗ್ತಾ ಇರೋದು. ಸೊ ಅವ್ರ ಹಿಂದೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟೊಂದು ಜನ, ಫುಲ್ಲು ಜನ ತುಂಬಿದ್ದಾರೆ. ಸೊ ಇಲ್ಲಿಂದ ಈಗ ಭಜನೆ ಹಾಡುಗಳು ಹೇಳ್ತಾ ಹೋಗೋದು.
ಸೊ ನೋಡಿ ಫೈನಲಿ ಈಗ ಎಲ್ಲ ದೇವ್ರಿಗೂ ಪೂಜೆಗಳೆಲ್ಲ ಸಲ್ಲಿಸ್ಬಿಟ್ಟು ಈಗ ಅವ್ರವ್ರ ಗಾಡಿ ಹತ್ರ ಅವ್ರು ಹೋಗ್ತಾ ಇದ್ದಾರೆ. ಇನ್ನೇನು ಈಗ ಶಬರಿಮಲೆಗೆ ಹೋಗೋದೇ, ಇನ್ನೇನು ಎಲ್ಲೂ ಮಧ್ಯೆ ಏನು ಈ ಪೂಜೆಗಳು ಆ ಥರ ಏನು ಇರಲ್ಲ. ಸೊ ಇನ್ನು ಕಾರಲ್ಲೇ ಎಲ್ಲ ಅವ್ರವ್ರ ಗಾಡಿಗಳಲ್ಲೇ ಎಲ್ಲ ಪೂಜೆಗಳೆಲ್ಲ ಮುಗಿಸಿ ಈಗ ಹೊರಡ್ತಾರೆ. ನೋಡಿ ಅರವಿಂದ್ ಸ್ವಾಮಿ ಕೂತಿದ್ದಾರೆ ಅಲ್ಲಿ. ಸೊ ಇನ್ನೇನು ಸುಖವಾಗಿ ಹೋಗಿ ಹ್ಯಾಪಿ ಜರ್ನಿ ಅಂತಂದು ಹೇಳ್ಬೋದು ಅಷ್ಟೇ. ಆರಾಮಾಗಿ ಹೋಗಿ ಬರಲಿ ಅಂತಂದು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇದೇ ಥರ ಸಪೋರ್ಟ್ ಮಾಡಿ, ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನೋಡಿ ಆ ಗಾಡಿಯಲ್ಲಿ ಹೋಗೋರೆಲ್ಲ ಆ ಗಾಡೀಲಿ ಹೋದ್ರು, ಈ ಗಾಡೀಲಿ ಹೋಗೋರೆಲ್ಲ ಈ ಗಾಡಿಗಳು 3 ಗಾಡಿ ಮಾಡಿದ್ರಲ್ಲ, 3 ಗಾಡೀಲೂ ಈಗ ಹೊರಟ್ರು ಎಲ್ಲ ಸ್ವಾಮಿಯರು, ಅಯ್ಯಪ್ಪ ಸ್ವಾಮಿಯರು. ಸೊ ಶಬರಿಮಲೆಗೆ ಹೋಗಿ ಇನ್ನು ಬರೋದಷ್ಟೇ ಬಾಕಿ. ಸೊ ಚಿಕ್ಕ ಪಾಪು ಅದು ಈಗ ಹೋಗ್ತಾ ಇದ್ದಾರೆ ಸ್ವಾಮಿ, ಅಯ್ಯಪ್ಪ ಸ್ವಾಮಿ ಅವರೆಲ್ಲರೂ. ಸಿಗೋಣ ನಾಳೆ.